ಸೊ ಇದು ನನ್ನ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ. ಸೊ ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಕ್ಕ ಡೈರಿ ಸೈನ್ಸ್ ಅಂದರೆ ಏನು ಆ್ಯಂಡ್ ವಾಟ್ ಈಸ್ ವಾಟ್ ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ್ಯಂಡ್ ನಾನು ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಬೇರೆಯವ್ರನ್ನ ಕೇಳ್ಕೊಂಡಾದರೂ ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಆರ್ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರೆ ನಾನು ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡ್ತೀನಿ. ಆ್ಯಂಡ್ ಸಾಕಷ್ಟು ಜನ ನನ್ನ ಪ್ರೀವಿಯಸ್ ಕಾಲೇಜ್ ರಿಲೇಟೆಡ್ ವೀಡಿಯೋಗೆ ಅಪ್ರಿಷಿಯೇಟ್ ಕೂಡ ಮಾಡಿದ್ದೀರಾ. ಆ್ಯಂಡ್ ನನಗೆ ಮೋಸ್ಟ್ ರಿಕ್ವೆಸ್ಟ್ ಬಂದಿದೆ ಏನಂದರೆ ಕಾಲೇಜ್ ಟೂರ್ ಮಾಡಿ, ಏನಿದೆ, ವಾಟ್ ಈಸ್ ವಾಟ್, ಫ್ಯಾಕಲ್ಟೀಸ್ ಎಲ್ಲ ಹೇಗಿದ್ದಾರೆ ಅಂತೆಲ್ಲ ಕೇಳಿದ್ದೀರಾ. ಸೊ ಹಿಯರ್ ಐ ಆಮ್ ವಿತ್ ವಿಡಿಯೋ. ಸೊ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅನ್ಕೊತೀನಿ. ಕಂಪ್ಲೀಟಾಗಿ ನೋಡಿ. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಂಕರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆ್ಯಸ್ ಮೋಸ್ಟ್ ಆಫ್ ದೆಮ್ ರಿಕ್ವೆಸ್ಟೆಡ್, ಎಸ್ಪೆಷಲಿ ಸ್ಟೂಡೆಂಟ್ಸ್ ಯಾರು CT ಕೌನ್ಸಿಲಿಂಗ್ ಕಾಯ್ತಿದ್ದಾರೆ ಅಥವಾ ಆಪ್ಷನ್ ಎಂಟ್ರಿ ಆಗಿ ರಿಸಲ್ಟ್ಸ್ ಕಾಯ್ತಿದ್ದಾರೆ, ಮೋಸ್ಟ್ ಆಫ್ ದೆಮ್ ಕೇಳಿದರೆ ವಾಟ್ ಈಸ್ ಡೈರಿ ಸೈನ್ಸ್ ಅಥವಾ ಫ್ಯಾಕಲ್ಟೀಸ್ ಹೇಗಿದ್ದಾರೆ, ಕಾಲೇಜ್ ಹೇಗಿದೆ, ಕಾಲೇಜ್ ಟೂರ್ ಮಾಡಿ ಅಂತ. ಸೊ ಹಿಯರ್ ಐ ಆಮ್ ವಿತ್ ದಿ ಕಾಲೇಜ್ ಟೂರ್. ಆ್ಯಂಡ್ ಯಾರ್ಯಾರು ಜೂನಿಯರ್ಸ್ ಜಾಯ್ನ್ ಆಗ್ತಿದ್ದಾರೋ ಅವ್ರಿಗೆಲ್ಲ ಒಂದು ರೀತಿ ಟ್ರೈಲರ್ ಆದರೆ, ಯಾರ್ಯಾರು ಸೀನಿಯರ್ಸ್ ಪಾಸ್ ಔಟ್ ಆಗಿದ್ದಾರೋ ಅವ್ರಿಗೆಲ್ಲ ಒಂದು ಫ್ಲ್ಯಾಶ್ ಬ್ಯಾಕ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ಎಂಜಾಯ್ ಇಟ್. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು.
ಸಮಾನವಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ. ಪುಸ್ತಕ